ಬ್ಲಾಸ್ಟ್ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಘಟನಾ ಸ್ಥಳಕ್ಕೆ ಸಿಎಂ ಅವರು ಓಡೋಡಿ ಬಂದಿದ್ದಾರಲ್ಲಿ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿಗೆ ಭೇಟಿ ಕೊಟ್ಟು ಏನಾಯಿತು ಇಲ್ಲಿ ಅಂತ ಹೇಳಿ ಚೆಕ್ ಮಾಡಿದ್ದಾರೆ. ಖುದ್ದು ಪರಿಶೀಲನೆ ಮಾಡ್ತಾರೆ. ಸಿಎಂ ಸಾಕಷ್ಟು ಮಾಹಿತಿಯನ್ನು ಪೊಲೀಸ್ ಕಮಿಷನರ್ ಅವರ ಕಡೆಯಿಂದ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟನೇ ಕಂಡು ಬರ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಸ್ಥಳ ಪರಿಶೀಲನೆ ಆದಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೇಲ್ನೋಟಕ್ಕೆ ನಾವು ಗಮನಿಸಿದಾಗ ಸಿಲಿಂಡರ್ ಬ್ಲಾಸ್ಟೇ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ, ಆ ಥರ ಮಾಹಿತಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ಅಕ್ಕಪಕ್ಕದ ಮನೆಗಳಿದ್ದಾಗ ಅದರ ಇಂಪ್ಯಾಕ್ಟ್ ಜೋರಾಗಿರುತ್ತೆ. ನಾನಾಗಲೇ ಹೇಳ್ತಾ ಇದ್ನಲ್ಲ, ಆ ರೀತಿಯಲ್ಲಿ ಅಕಸ್ಮಾತ್ ದೂರ ಮನೆಗಳಿದ್ದಾಗ ಒಂದು ಮನೆಯ ಸಿಲಿಂಡರ್ ಸ್ಫೋಟದಿಂದ ಅನೇಕ ಮನೆಗಳಿಗೆ ಹಾನಿ ಆಗಲ್ಲ. ಅಲ್ಲೇ ಬೆಂಕಿ ಹೊತ್ಕೊಂಡಿರುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ ಜೋರಾಗಿ, ಆ ಮನೆಗೆ ಎಫೆಕ್ಟ್ ಆಗೋದು ಹೌದು. ಅಡುಗೆ ಮನೆಯಲ್ಲಾದಾಗ ರೂಮಿಗೋ ಹಾಲ್ ಭಾಗಕ್ಕೋ ಆಗೋದು ನಿಜ ಅದು. ಆದರೆ ಇಲ್ಲಿ ಮನೆಗಳು ಹತ್ತಿರ ಇತ್ತಲ್ಲ, ಒಟ್ಟಾರು ಥರ ಸಾಲು ಮನೆಗಳು ಕಟ್ಟಿರ್ತಾರೆ. ಒಬ್ಬನೇ ಓನರ್ ಇರ್ತಾನೆ ಅಂಥ ಮನೆಗಳಿಗೆ 5 ಮನೆನೋ 10 ಮನೆನೋ ಒಂದು ಶೀಟ್ ಹಾಕ್ಸ್ಬಿಟ್ಟಿರ್ತಾನೆ, ಬಾಡಿಗೆ ಕೊಟ್ಟಿರ್ತಾನೆ. ಅಂಥ ಕಡೆಗಳಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಬಹುದು. ಮತ್ತು ಆ ಗೋಡೆಗಳ ಒಂದು 2 ಮನೆಗಳನ್ನು ಪ್ರತ್ಯೇಕ ಮಾಡ್ತಕ್ಕಂಥ ಗೋಡೆ ಇರುತ್ತಲ್ಲ, ಬಹಳ ತೆಳ್ಳಿಗೆ ಕಟ್ಟಿರ್ತಾರೆ. ಅದನ್ನು ತುಂಬ ಬಲಿಷ್ಠವಾದಂಥ ಗೋಡೆಗಳು ಕಟ್ಟಿರಲ್ಲ. ಹಾಗಿದ್ದಾಗ ಅದರ ಇಂಪ್ಯಾಕ್ಟ್ಗಳು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹೋಗುವುದು ಸಹಜ. ಮೃತ ಮುಬಾರಕ್ ಇದಾನಲ್ಲ, 10 ವರ್ಷದ ಹುಡುಗ, ಇವನು ತೀರ್ಕೊಂಡಲ್ಲ, ಇವನ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಸ್ಥಳದಲ್ಲೇ ಅವರು ಘೋಷಣೆ ಮಾಡಿದ್ದಾರೆ. ಟೋಟಲಾಗಿ 9 ಜನ ಗಾಯಗೊಂಡಿದ್ದಾರೆ. ಈ ಬ್ಲಾಸ್ಟಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂಥೇಳಿ ಸಿಎಂ ಅವರು ಹೇಳಿದ್ದಾರೆ. ಸ್ಫೋಟದ ತೀವ್ರತೆಗೆ 13 ಮನೆಗಳಿಗೆ ಹಾನಿಯಾಗಿದೆ. ಮನೆಗಳು ಎಷ್ಟು ತೆಳ್ಳು ಕಟ್ಟಿದ್ದಾರೆ ಒಂದು ವಿಚಾರ, ಎಷ್ಟು ಹಳೆಯದು ಅದಿನ್ನೊಂದು ವಿಚಾರ. ತುಂಬ ಹಳೆಯ ಮನೆಗಳಾಗಿದ್ದಾಗ ಅದು ತುಂಬ ಬಿಗಿಯಾಗಿರಲ್ಲ. ಅದರ ಒಂದು ರೀತಿಯಲ್ಲಿ ಒಂದೊಂದು ಮನೆಗೆ ಒಂದಷ್ಟು ಏಜಲ್ಲಿ ಅಂತ ಇರುತ್ತದೆ. ಕೆಲವು ಮನೆಗಳು 20 ವರ್ಷ, ಕೆಲವು 25 ವರ್ಷ, ಕೆಲವೊಂದು 40 ವರ್ಷ, ಕೆಲವು ಮನೆಗಳು 100 ವರ್ಷ ಅಂತ ಇರುತ್ತಲ್ಲ. ಇದರದ್ದು ಬಿಲ್ಟ್ ಕ್ವಾಲಿಟಿ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲವೂ ಕೂಡ. ಹಾಗಾಗಿ ನೋಡಿ, ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ 13 ಮನೆಗಳಿಗೆ ಇಲ್ಲಿ ಹಾನಿಯಾಗಿದೆ. ಹಾನಿಯಾದ ಮನೆಗಳನ್ನು ನಾವೇ ರಿಪೇರಿ ಕೂಡ ಮಾಡಿಸ್ಕೊಡ್ತೀವಿ ಅಂತ ಸಿಎಂ ಇಲ್ಲಿ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವ್ರಿಗೆ ಬರ್ನ್ ಆಗಿದೆ. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ, ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಅಲ್ಲಿ ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ಕನವರು ಸತ್ತೋಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಒಂದು ಮತ್ತೆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದೆಲ್ಲ